ನಾನೇನೋ ತಮಾಷೆ ಮಾಡ್ದೆ, ಅದಕ್ಕೆ ಕೋಪ ಮಾಡ್ಕೊಂಡು ಹೋಗ್ಬಿಡದಾ? ಅಲ್ಲ, ಹೋದೆ ಚಾಮುಂಡಿ ಬೆಟ್ಟಕ್ಕೆ ಹೋಗೋದ್ ಬಿಟ್ಬಿಟ್ಟು ಅದ್ಯಾವ್ದೋ ರೌಡಿಗಳ ಹತ್ರ ಹೋಗಿ ತಗಲಾಕೊಂಡ್ಬಿಟ್ಟೆ. ಅಯ್ಯ, ನೀನ್ ಹೀಗೆ ಅಂಗಸ್ತಿದ್ರೆ ನಾನ್ ತಿರ್ಗಾ ಹೋಗ್ಬೇಕಾಗತ್ತೆ. ಈ ಸಲ ನನ್ನ ಬ್ಯಾಗೆ ತಗೊಂಡ್ ಹೋಗ್ತೀನಿ. ಯಾಕೆ? ತಾವಾಗ್ಲೇ ಹೋಗಿ ಮಾಡಿರೋ ಅನಾಹುತ ಸಾಲ್ದಾ? ಅದ್ ಸರಿ, ನನ್ನ ಹತ್ರ ಎಷ್ಟು ಜೋರ್ ಮಾಡೋಳು ಅವ್ರ ಹತ್ರ ಯಾಕೆ ಮಾಡ್ಲಿಲ್ಲ? ಹಾ, ಮಾಡ್ದೆ ಇರ್ತೀನಾ? ನೀವು ಬರೋದು ಒಂದ್ ಸ್ವಲ್ಪ ತಡ ಆಗಿದ್ರು ಅವ್ರಿಗೊಂದ್ ಗತಿ ಕಾಣಿಸ್ತಾ ಇದ್ದೆ. ನೋಡ್ದೆ ಅಲ್ಲ, ನಿನ್ನಿಂದ ನನಗೆ ಎಷ್ಟು ಟೆನ್ಷನ್ ಆಗಿತ್ತು ಗೊತ್ತಾ? ಯಾಕೆ, ನಿಮಗ್ ತಲೆನೋವು ಕಮ್ಮಿ ಆಗ್ಲಿಲ್ವಾ? ಹಲೋ ಮೇಡಮ್, ಸ್ವಲ್ಪನಾದ್ರೂ ಗೌರವ ಕೊಡಿ. ನಾನ್ ಬಂದು ನಿಮ್ಮನ್ನು ಕಾಪಾಡಿಲ್ವಾ? ಬಹುಶಃ ನೀನ್ ಬಂದಿಲ್ಲ ಅಂದ್ರೂ ಇನ್ಯಾರಾದ್ರೂ ಬಂದ್ ಕಾಪಾಡಿರೋರು, ಅಥವಾ ನಾನೇ ಹೇಗೋ ತಪ್ಪಿಸ್ಕೊಂಡ್ ಬರ್ತಾ ಇದ್ದೆ. ನೀನ್ ಮಧ್ಯೆ ಬಂದ್ಬಿಟ್ಟು ಕಾಪಾಡ್ದೆ ಅಂತ ಹೀರೋ ತರ ಬಿಲ್ಡಪ್ ಕೊಡೋ ಅವಶ್ಯಕತೆ ಇಲ್ಲ. ಏಯ್, ನಾನ್ ಹೀರೋನೇ ಕಣೆ. ಇಷ್ಟಾದ್ರೂ ನೀನ್ ಕೊಬ್ಬಿನೂ ಇಳಿದಿಲ್ಲ ಅಲ್ಲ? ಹಾ, ಕೊಬ್ಬಿದ್ರೆ ತಾನೆ ಇಳಿಯೋದಿಕ್ಕೆ. ಏಯ್, ಬಿಟ್ರೆ ಮಾತಾಡ್ತಾನೆ ಇರ್ತೀಯ. ಹತ್ತೆ ಗಾಡಿ. ನನ್ ಜೊತೆ ಇದ್ದಾಗ ಇನ್ನೊಂದ್ಸಲ ನನ್ ಪರ್ಮಿಷನ್ ಇಲ್ದೆ ನನ್ ಕಾರಿಂದ ಕೆಳಗಡೆ ಇಳಿದೆ ಅಂತ ಇಟ್ಕೋ. ಏನಾಯ್ತಿದ್ದಕ್ಕೆ? ಇಂಥ ಟೈಮಲ್ಲಿ ಕೈ ಕೊಡ್ಬೇಕಾ? ಶ್ರೀಕಾಂತ್ ಅಣ್ಣ ಗಾಡಿ ಸರ್ವಿಸ್ ಮಾಡಿಸಿದಾನೆ ಅಂತ ಹೇಳಿದ್ರು, ಆದ್ರೂ ಹೀಗಾಗ್ತಿದೆ ಅಂದ್ರೆ ಈ ಕಾಡಲ್ ಹತ್ರದಲ್ಲಿ ಗ್ಯಾರೇಜ್ ಎಲ್ಲಿದ್ಯೋ ಏನೋ. ಮತ್ತೀಗ ಏನ್ ಮಾಡೋದು? ಯಾಕೆ ಹೀಗಾಗಿರ್ಬೋದು? ಇದ್ಯಾಕೋ ಆ ರೌಡಿಗಳ ಕರಾಮತ್ತು ಅನ್ಸ್ತಿದೆ. ಅಗಸ್ತ್ಯ, ಏನ್ ಮಾಡೋದಿವಾಗ? ಒಂದ್ ನಿಮಿಷ ಇರು, ಸಂಜಯ್ ಕಾಲ್ ಮಾಡೋಣ. ಹಲೋ ಸಂಜಯ್. ಹೇಳಿ ಸರ್. ಇಲ್ಲಿ ನನ್ನ ಕಾರ್ ಕೆಟ್ಟೋಗಿದೆ ಆನ್ ದ ವೇ ಅಲ್ಲಿ. ಸೊ ಯಾವ್ದಾದ್ರು ಗ್ಯಾರೇಜ್ ಇದ್ರೆ ನಿಯರ್ ಬೈ ಸ್ವಲ್ಪ ಹೇಳ್ತೀರಾ? ಲೊಕೇಶನ್ ಕಳಿಸ್ಕೊಡ್ತೀನಿ. ಸರಿ ಸರ್, ಈಗಲೇ ಚೆಕ್ ಮಾಡ್ತೀನಿ. ಹಾಗೆ ನಾವಿಲ್ಲಿ ಉಳ್ಕೊಳ್ಳೋಕೆ ಯಾವ್ದಾದ್ರು ವ್ಯವಸ್ಥೆ ಇದ್ರೆ ಹೇಳಿ. ಓಕೆ ಸರ್. ಚಿಕ್ಕಿ, ಇಲ್ಲೇ ಹತ್ರದಲ್ಲಿ ನಮ್ಮ ಫಾರ್ಮ್ ಹೌಸ್ ಇದೆ, ನಾವ್ ಅಲ್ಲೇ ಉಳ್ಕೋಬಹುದು. ಇಲ್ಲಿ ಫಾರ್ಮ್ ಹೌಸಾ? ಸುಮಾರು ವರ್ಷದಿಂದ ಆ ಕಡೆ ಯಾರು ಹೋಗೇ ಇಲ್ಲ. ಕೆಲ್ಸದವ್ರು ನೋಡ್ಕೋತಿದಾರ. ಅದನ್ನ ಮಾರೋಣ ಅಂದ್ರೆ ಅಮ್ಮ ಬೇಡ ಅಂತಾರೆ. ಅವ್ರಿಗೆ ಆ ಮನೆಯಲ್ಲಿ ಅಪ್ಪ ನೆನ್ಕಳಿದೆ ಅಂತೆ. ಅದನ್ನ ಕಳ್ಕೊಳಕ್ ಇಷ್ಟ ಇಲ್ಲ ಅಂತ ಆ ಪ್ರಾಪರ್ಟಿನ ಹಾಗೆ ಉಳಿಸ್ಕೊಂಡಿದ್ದಾರೆ. ನೆನ್ಪುಗಳಂದ್ರೆ ಹಾಗೆ ಅಲ್ವಾ ಅಗಸ್ತ್ಯ? ನನಗೆ ನೆನ್ಪುಗಳಂದ್ರೆ ನನ್ನ ಉಸಿರಾಟ ಇದ್ದಂಗೆ ಚಿಕ್ಕಿ.